ಬ್ಯಾಕ್. ಲಾಸ್ಟ್ ಕ್ಲಿಪ್ಪಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡಿದ್ವಿ, ಇವೆಲ್ಲ ನೋಡಿದರೆ. ಈಗ ಈ ಕ್ಲಿಪ್ಪಲ್ಲಿ ಪ್ರಾಣಿಗಳಿಗೆ ಪ್ರಕೃತಿ ವಿಕೋಪ ಬೇಗ ಗೊತ್ತಾಗುತ್ತೆ, ಅವು ಬೇಗ ಸುರಕ್ಷಿತ ತಾಣಕ್ಕೆ ಹೋಗ್ತವೆ ಅಥವಾ ಸುರಕ್ಷೆ ಮಾಡ್ಕೊಳ್ತವೆ ಅನ್ನೋದೊಂದು ಮಾತಿದೆ. ಅದೇ ಥರ ಆನೆಗೂ ಇದೆಯಾ ಅನ್ನೋ ಪ್ರಶ್ನೆ ನಾನು ಇಡ್ತಾ ಇದ್ದೀನಿ. ಜೊತೆಗೆ ವೈನಾಡ್ ಇನ್ಸಿಡೆಂಟ್ ಆದಾಗ ಒಂದು ಕತೆ ಹರಿದಾಡ್ತು, ಅದು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಒಂದು ವಯಸ್ಸಾದ ತಾಯಿ ಮತ್ತು ಮಗಳು ಅವರು ನೈಟ್ ಎಲ್ಲಿ ಹೋಗಬೇಕು ಅನ್ನೋ ಗೊತ್ತಾಗದೆ ಕಾಡಿಗೆ ಹೋದಾಗ, ಪ್ರಕೃತಿ ವಿಕೋಪ ಆದಾಗ ಆನೆಗಳ ಹತ್ರ ರಕ್ಷಣೆ ಪಡೆದ್ರು ಅಂತ ಒಂದು ಭಾಳ ಟ್ರೆಂಡ್ ಅಂತಲ್ಲ, ನ್ಯೂಸ್ ಆಗಿತ್ತದು. ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಈಗ ಪ್ರಕೃತಿ ವಿಕೋಪ ಅಂತ ಬಂದಾಗ ಇದು ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಯಿಗಳು ವಿಚಿತ್ರವಾಗಿ ಸೌಂಡ್ ಮಾಡ್ತವೆ, ದನಗಳು ಒಮ್ಮೊಮ್ಮೆ ಸೌಂಡ್ ಮಾಡ್ತವೆ ಅಂತ ಇದೆ. ಅದೇ ಥರ ಆನೆಗಳಿಗೆ ಬೇಗ ಗೊತ್ತಾಗುತ್ತಾ ಅಂತ? ಗೊತ್ತಾಗ್ಬೋದು. ಯಾಕೆಂದರೆ ನಾನು ಅಂದಂಗೆ ಸಿಕ್ಸ್ತ್ ಸೆನ್ಸ್ ಈಗ ಆಲ್ರೆಡಿ ಅದು ಅಷ್ಟು ಸೆನ್ಸಿಟಿವ್ ಆಗಿರುವಂಥ ಸೆಸ್ಮಿಕ್ ವೈಬ್ರೇಷನ್ಸ್ನೇ ಕಾಲ್ನಲ್ಲಿ ಪಿಕ್ ಮಾಡಬೇಕಾದ್ರೆ ಮನುಷ್ಯನೂ ಯೋಚನೆ ಮಾಡೋಕ್ಕಾಗದೇ ಇರೋವಂಥ ಒಂದು ಶೈಲಿನಲ್ಲಿ ಇನ್ಫ್ರಾಸಾನಿಕ್ ಮೂಲಕ ಮಾತಾಡೋದಾಗಲಿ, ಕಮ್ಯುನಿಕೇಟ್ ಮಾಡುವಂಥ ಶಕ್ತಿ ಇರೋದ್ರಿಂದಾಗಿ ಪಿಕಪ್ ಮಾಡ್ಕೋಬೋದು. ಭೂಕಂಪಗಳು ಅಥವಾ ಸಡನ್ನಾಗಿ ಪ್ರವಾಹಗಳಾಗುವಂಥದ್ದು ಆದಷ್ಟು ಬೇಗ ಸೂಕ್ಷ್ಮವಾಗಿ ಪಿಕಪ್ ಮಾಡುತ್ತದೆ. ಓಕೆ. ಸೊ ನಾನು ಅಂದಂಗೆ ಈಗ ನಾರ್ಮಲಾಗಿ ನಾನು ಅಂದಂಗೆ ಕಾಲಕ್ಕೆ ಮಳೆಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಆಲ್ರೆಡಿ ಅದು ರೆಗ್ಯುಲರ್ ಆಗಿ ಬೆಟ್ಟದಿಂದ ತಗ್ಗು ಪ್ರದೇಶದಿಂದ ಬೆಟ್ಟಕ್ಕೆ ಆಲ್ರೆಡಿ ಹೋಗ್ತಾ ಇದೆ. ಅಂದ್ರೆ ಅದು ಗೊತ್ತು, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗುತ್ತೆ, ಹರಿಯುತ್ತೆ, ಎಲ್ಲ ಕಡೆ ಅಲ್ಲೇ ಸೊಂಪಾಗಿ ಆಹಾರ ಮಳೆ ಇದೆ ಅಂತಂದ್ರೆ ಈ ತರ ಓಡಾಡಬೇಕಾದ್ರೆ ಈ ತರ ಸಡನ್ ಆಗಿ ಅಚಾನಕ್ ಆಗುವಂತ ಪ್ರಕೃತಿ ವಿಕೋಪಗಳನ್ನು ಕಂಡುಹಿಡಿಯೋದ್ರಲ್ಲಿ ಖಂಡಿತ ಅದಕ್ಕೆ ಶಕ್ತಿ ಇದೆ. ಅದಕ್ಕೆ ತಕ್ಕನಂಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೇಗೆ ಸರ್ವೈವ್ ಆಗಬೇಕು ಅಥವಾ ಸುರಕ್ಷತೆಯಾಗಿ ತನ್ನ ಜೀವನ ನಡೆಸ್ಕೋಬೇಕು ಅನ್ನೋದು ಆಲ್ರೆಡಿ ಪ್ಲಾನ್ ಮಾಡುತ್ತದೆ. ಕರೆಕ್ಟ್. ಏನಪ್ಪಾ ಅಂತಂದ್ರೆ ಪ್ರಕೃತಿ ವಿಕೋಪದಲ್ಲಿ ಒಂದು ನ್ಯಾಚುರಲ್, ಒಂದು ಆರ್ಟಿಫಿಷಿಯಲ್ ಯಾವುದನ್ನ ನಾವುಗಳು ಮಾಡೋದು. ಸಡನ್ ಆಗಿ ಏಕಾಏಕಿ ರೋಡ್ಗಳು ಹಾಕೋದು ಅಥವಾ ಇದು ಬಂಡೆ ಹೊಡೆಯೋದಕ್ಕೆ ಡೈನಮೈಟ್ ಬ್ಲಾಸ್ಟ್ ಮಾಡೋದು. ಮೋಸ್ಟ್ಲಿ ಈ ಆರ್ಟಿಫಿಷಿಯಲಿ ಏನು ಪ್ರಕೃತಿ ವಿಕೋಪ ನಾವು ಮಾಡ್ತೀವಿ ಅದನ್ನ ಅದು ಗ್ರಹಣೆ ಮಾಡದೇ ಇರ್ಬೋದು, ಮಾಡದೇ ಇರ್ಬೋದು. ಒಂದೊಂದ್ಸತಿ ಆನೆಗಳಿಗೆ ಖಂಡಿತ ತೊಂದರೆ ಉಂಟಾಗಿ ಆನೆಗಳಿಗೆ ಪ್ರಾಣನೂ ಹೋಗಿದೆ, ಆನೆಗಳಿಗೆ ಗಾಯಗಳು ಆಗಿದೆ, ಅಥವಾ ಕಾಲು ಮುರ್ಕೊಂಡಿದೆ, ಬೆನ್ನು ಮುರ್ಕೊಂಡಿದೆ, ಇವು ಆಗಿ ಅನುಭವಿಸಿರೋದು ನಾವು ನೋಡಿದೀವಿ. ಒಂದೊಂದ್ಸತಿ ಇವುಗಳನ್ನೂ ಅರ್ಥ ಮಾಡಿಕೊಂಡು ಈ ತರನೂ ಆಗತ್ತೆ ಅಂತ ಹುಷಾರಾಗಿ ಮುಂದಕ್ಕೆ ಆಲ್ರೆಡಿ ಅದು ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಈ ಒಂದು ಸಣ್ಣ ಎಕ್ಸಾಂಪಲ್ಲು, ಈ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಾಡೋ ಟೈಮ್ನಲ್ಲಿ ರಾಮನಗರ, ಚನ್ನಪಟ್ಟಣ ಸುತ್ತಮುತ್ತ ಒಂದಷ್ಟು ಕಾಡಾನೆಗಳು ಓಡಾಡೋದು ಈಗಲೂ ಓಡಾಡೋದು ಅಲ್ಲಿದೆ. ಸ್ವಲ್ಪ ಸಂಘರ್ಷಗಳಿದ್ದೇ ರಾಮನಗರ ಚನ್ನಪಟ್ಟಣ ಟೈಮ್. ಹೊಸದಾಗಿ ಎಕ್ಸ್ಪ್ರೆಸ್ ವೇ ಮಾಡೋದಕ್ಕೆ ಏನು ಮಾಡೋದು, ಇವರು ಡೈನಮೈಟ್ ಬ್ಲಾಸ್ಟ್ ಮಾಡೋದು. ಯಾಕಂದ್ರೆ ಅಷ್ಟೆಲ್ಲ ಬಂಡೆಗಳು ಓಡಾಡೋದು. ಸೊ ಇವ್ರು ಏನು ಮಾಡೋರು, ಆ ಡೈನಮೈಟ್ ಬ್ಲಾಸ್ಟ್ ಮಾಡೋಕ್ಕೆ ಇವ್ರು ಏನು ಸಲ್ಫರ್ ಇವು ಎಲ್ಲ ತರೋರು. ಆನೆಗಳಿಗೆ ಯೂಶಲಿ ತುಂಬಾ ಸಡನ್ ಆಗಿ ಘಾಟ್ ಹೊಡೆಯೋ ವಾಸನೆ ಆಗಲ್ಲ. ಸಡನ್ ಆಗಿ ಒಂಥರ ಮೂಗಿಗೆ ರಪ್ ಅಂತ ಏನು ಹೊಡೆಯುತ್ತಲ್ಲ ಆ ವಾಸನೆ, ಅದಕ್ಕೆ ಇಷ್ಟ ಆಗಲ್ಲ. ಸಲ್ಫರ್ ಅದೊಂದು. ಸೊ ಈ ರಾಮನಗರ ಚನ್ನಪಟ್ಟಣ ಸುತ್ತಮುತ್ತ ಫಸ್ಟ್ ಗೊತ್ತಾಗಿಲ್ಲ ಓಕೆ, ಈ ಬ್ಲಾಸ್ಟ್ ಆಗೋ ಸೌಂಡು ಗಾಬರಿ ಆಗಿದೆ. ಆಮೇಲೆ ಇವ್ರು ಬ್ಲಾಸ್ಟ್ ಮಾಡಕ್ಕೆ ಅಂತ ಏನ್ ಸಲ್ಫರ್ ತಂದ್ಬಿಡೋರಲ್ಲ, ಆ ವಾಸನೆಯಿಂದ ಆಲ್ರೆಡಿ ಅದು ಗೊತ್ತಾಗ್ಬಿಡೋದು. ಇಲ್ಲೆಲ್ಲ ಬ್ಲಾಸ್ಟ್ ಮಾಡ್ತಾರೆ ಇಲ್ಲಿ. ಆ ವಾಸನೆ ಬಂದ ತಕ್ಷಣ ಅದಕ್ಕೆ ಆಲ್ರೆಡಿ ಒಂದ್ಸತಿ ಹಳೇದ್ ನಾಪ್ತಾ ಇದೆ ಈಗ. ಈ ಸೌಂಡ್ ಬಂದ್ ಧಮಾರ್ ಸೌಂಡ್ ಗಾಬರಿ ಅದು ಆಲ್ರೆಡಿ ಗುರ್ತಲ್ಲಿದೆ ಈಗ. ಅವಾಗ ಅಲ್ಲಿ ಅದು ಗೊತ್ತಿಲ್ಲ ವಾಸನೆ, ಬಟ್ ಅದು ರಿಜಿಸ್ಟರ್ ಆಗಿತ್ತು. ಈ ವಾಸನೆ ಬಂದ್ರೆ ಇಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೊ ಈಗ ನಾವು ಮಾಡ್ತಾ ಇರೋದು, ಬಟ್ ಆಲ್ರೆಡಿ ಅದು ರಿಜಿಸ್ಟರ್ ಆಗೋಗಿತ್ತು, ಬಟ್ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ಗೆ ಅದು ತಿದ್ದುಕೊಂಡ್ಬಿಡ್ತು. ಸೊ ಈ ಸಲ್ಫರ್ ವಾಸನೆ ಬಂತು ಅಂದ್ರೆ ಎಲ್ಲೋ ಬಂಡೆ ಹೊಡಿತಾರೆ, ಎಲ್ಲೋ ಬ್ಲಾಸ್ಟ್ ಆಗುತ್ತೆ. ಸೊ ಆ ಜಾಗನೇ ಬಿಟ್ಟು ಹೊಟ್ಟೋಗೋದು. ಸೊ ಆಮೇಲೆ ಅದೇ ತರ ಇವಾಗ ತಮಿಳುನಾಡು ಸುತ್ತಮುತ್ತ ಆನೆಗಳು ಬರಬಾರದು ಅಂತ ಹೇಳಿ ಜನ ಏನ್ ಮಾಡ್ತಾರೆ, ಜೇನುಗೂಡನ್ನ ಹೊಸದಾಗಿ ಒಂದು ಹನಿ ಬೀ ಬಾಕ್ಸ್ ಅಥವಾ ಟ್ರ್ಯಾಪ್ ಅಂತ ಹೇಳಿ ಫೆನ್ಸ್ಗಳು ಕಟ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಸೂಕ್ಷ್ಮ ಅನ್ನಕ್ಕೆ. ಸೊ ಜೇನು ಸೌಂಡ್, ಆ ಸೌಂಡ್ ಬೇಗ ಗೊತ್ತಾಗ್ಬಿಡುತ್ತೆ.
ಆಮೇಲೆ ಜೇನು ವಾಸನೆ ಹಿಡಿದ್ರು ಜೇನು ಹುಡುಕ್ ಹೆದರುತ್ತೆ. ಹ್ಮ್. ಸೊ ಜೇನು ಹುಡುಕಿ ಹೆದರೋದ್ರಿಂದ ಏನ ಮಾಡ್ತಾ ಇದ್ದಾರೆ ಜನ ಆದಷ್ಟು ಈ ಜೇನು ಗೂಡಿನ ಟ್ರ್ಯಾಪ್ ಅಥವಾ ಬಾಕ್ಸ್ಗಳನ್ನ ಇಟ್ಕೊಂಡ್ಬಿಡ್ತಾ ಇದ್ದಾರೆ. ಹೌದು. ಸೊ ಹಂಗಂತ ಆನೆಗೇನು ತೊಂದರೆ ಆಗಲ್ಲ, ಬಟ್ ಏನ್ ಮಾಡುತ್ತೆ ಅವಾಯ್ಡ್ ಮಾಡುತ್ತೆ. ಸೊ ಆದಷ್ಟು ಜೇನು ಅಪ್ಪಿ ತಪ್ಪಿ ಅಲ್ಲಿ ಒಂಚೂರು ಮೂವ್ ಆಗ್ಬಿಟ್ರೆ ಜೇನು ಎದ್ದು ಬಿಡುತ್ತೆ, ಕಚ್ಚುತ್ತೆ ಅನ್ನೋ ಭಯಕ್ಕೆ ಆದಷ್ಟು ಆ ಜಾಗ ಬಿಟ್ಟು ಇನ್ನು ಬೇರೆ ದಾರಿ ಎಲ್ಲ ಹುಡುಕೊಳ್ಳುತ್ತೆ. ಸೊ ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ ವಿಕೋಪಗಳಲ್ಲಿ ಬೇಗ ಕಂಡುಹಿಡ್ಕೊಳ್ಳುತ್ತೆ. ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿರ್ತಾರೆ, ಅದಕ್ಕೆ ಈಗ ಎಲೆಕ್ಟ್ರಿಕ್ ಫೆನ್ಸಿಂಗ್ ಶಾಕ್ ಹೊಡಿಯುತ್ತೆ ಅನ್ನೋದು ಗೊತ್ತು. ಒಂದು ಸತಿ ಅದಕ್ಕೆ ಸಣ್ಣ ಪುಟ್ಟ ಶಾಕ್ ಹೊಡೆದು ಅದಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ, ಓ ಇದು ಮುಟ್ಟಿದ್ರೆ ಶಾಕ್ ಬರುತ್ತಪ್ಪ ಅಂತ. ಅವಾಗ ಏನ್ ಮಾಡುತ್ತೆ, ನಿಧಾನಕ್ಕೆ ಅಕ್ಕಪಕ್ಕ ಒಣಗಿರೋ ಮರನ ಬೆಂಡ್ ಮಾಡುತ್ತೆ. ಆದಷ್ಟು ಆ ವೈರ್ ಡಿಸ್ಕನೆಕ್ಟ್ ಆಗ್ಬೇಕು. ಎಲ್ಲಾನ ಡಿಸ್ಕನೆಕ್ಟ್ ಮಾಡೋದಕ್ಕೆ ಮರದ ಮೂಲಕ ಮರನ ತಳ್ಳಿ ಆ ಹೆಂಗಾರ ಫೆನ್ಸ್ ನ ಕೆಡಬೇಕು ಅನ್ನೋ ಬುದ್ಧಿ. ಬಟ್ ಏನಂದ್ರೆ ಹಠ, ಈ ದಾರಿ ನಾನು ಹೋಗ್ಬೇಕು. ಇದೇ ತರ ಬನ್ನೇರುಘಟ್ಟ ಈಗ ಒಂದು 20 ವರ್ಷದಿಂದ ಬನ್ನೇರುಘಟ್ಟದ ಹತ್ರ ಒಂದು ಫೇಮಸ್ ಆನೆ. ಈ ಬೆಂಗಳೂರು ಸುತ್ತಮುತ್ತ ಯಾರೋ ಸ್ವಲ್ಪ ಅರಣ್ಯ ಇಲಾಖೆಯವರಾಗ್ಲಿ ಅಥವಾ ಕಾಡು ಪ್ರೇಮಿಗಳು ಅಂತ ಏನಂತೀವಿ, ವನ್ಯ ಪ್ರೇಮಿಗಳು, ಇವರಿಗೆಲ್ಲ ಈ ಒಂದು ಆನೆ ಚಿರಪರಿಚಿತ. ರೌಡಿ ರಂಗ ಅಂತ ಕರೆಯೋದು. ಈ ರೌಡಿ ರಂಗ ಬೆಂಗಳೂರು ಸುತ್ತಮುತ್ತ ಒನ್ ಟೈಮ್ ನಲ್ಲಿ ಅವನು ಕಿಂಗ್. ಅವನು ಭದ್ರಾವತಿಯಿಂದ ಬನ್ನೇರುಘಟ್ಟದವರೆಗೂ ಎಲ್ಲಾ ರೂಟ್ಗಳು ಗೊತ್ತಿತ್ತು, ಯಾವ ಟೈಮಲ್ಲಿ ಯಾವ ಹೊಲದಲ್ಲಿ ಏನೇನು ಬೆಳೀತಾರೆ, ಯಾವ ರಸ್ತೆ ದಾರಿ ಹಿಡಿದು ಅಲ್ಲಿ ರೀಚ್ ಆಗಬೇಕು. ಸೊ ಬನ್ನೇರುಘಟ್ಟ, ಮಾಗಡಿ, ಸಾವಂದುರ್ಗ, ನೆನಮಂಗಲ, ಶಿವಗಂಗೆ, ತರೀಕೆರೆ ಅಲ್ಲಿವರೆಗೂ ಒಂದು ಈ ತರ ರೂಟ್ ಇಟ್ಕೊಂಡಿದ್ದ ಅವನು ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಅವನ ಜೊತೆ ಸಣ್ಣ ಪುಟ್ಟ ಇವುಗಳೆಲ್ಲ 3-4 ಆನೆಗಳು, ಸಿದ್ಧ, ಹೈರ, ಇವರೆಲ್ಲ ಅವನ ಗುಂಪು. ಸೊ ಅವನು ರೆಕಾರ್ಡ್ ಇದ್ದಿದ್ದು 9 ಗಂಡಾನೆಗಳು, 9 ಸಲಗಗಳು. ಈ 9 ಸಲಗಗಳ ಗುಂಪಿಗೆ ಹೆಡ್ ರೌಡಿ ರಂಗ. ಸೊ ಅವನ ಮೂಲ ಬಂದು ಬನ್ನೇರುಘಟ್ಟ. ಇವನು ಇದೇ ತರ ನೀವು ಕಾಂಪೌಂಡ್ ಕಟ್ಟಿ, ನೀವು ಫೆನ್ಸ್ ಹಾಕಿ, ಅವನ ರೂಟ್ ನೀವು ಓಡಾಡೋದು. ಸೊ ಬನ್ನೇರುಘಟ್ಟದ ಜಸ್ಟ್ ಆಚೆಗೆ ಕೋಡೆಸ್ ರಮ್ ಫ್ಯಾಕ್ಟರಿ ಇತ್ತು, ಹೊಸದಾಗಿನ ಆಗಿತ್ತು. ಅವನು ಆಲ್ರೆಡಿ ವಾಸನೆಗೆ ಚಟಕ್ ಬಿದ್ದ. ಸೊ ನೀವು ಅವ್ರು ಎಷ್ಟು ಸತಿ ಗೋಡೆ ಕಟ್ಟಿದ್ರು, ಅವ್ರು ಎಷ್ಟು ಸತಿ ಫೆನ್ಸ್ ಹಾಕಿದ್ರು, ಹೊಡೆಯೋನು ಬಂದು ಸೀದಾ ಬ್ಯಾರಲ್ ಸೊಡ್ಲಾಕೊಂಡು ಕುಡ್ತ ಚಟಕ್ ಬಿಟ್ಟ. ಯಾಕೆಂದ್ರೆ ರಮ್ಮು ಬ್ಯಾರಲ್ ಸ್ಟೋರ್ ಮಾಡೋದಕ್ಕೆ ಅದು ಘಾಟು, ಆ ಸ್ಮೆಲ್ಲು. ಸೊ ಏನಾಗ್ಬಿಡೋದು, ಆ ಚಟಕ್ಕೆ ಬಿದ್ಬಿಟ್ಟ ಆಲ್ರೆಡಿ. ಅವ್ ಏನ್ ಮಾಡಿದ್ರು ತಿಪ್ಪರ್ಲ ಹೊಡೆದ್ರು ವಾಪಸ್ ಬರೋನು, ಅವ್ನು ತಿರ್ಗಾ ಬ್ಯಾರಲ್ ಕೈ ಸೊಳ್ಳಾಕ್ಬಿಡೋದು, ಕುಡಿದು ಬಿಟ್ಟು ತಟ ಆಡ್ಕೊಂಡು. ಸೊ ಈ ತರದ್ದು ನೋಡಿದಾರೆ ಜನ. ಸೊ ಆಮೇಲೆ ಎಷ್ಟೋ ಊರುಗಳಲ್ಲಿ ಕಳ್ಳುಬಟ್ಟಿ ಸಾರಾಯಿ ಮಾಡೋದು. ಈ ಒಂದಷ್ಟು ರುಚಿಗೆ ಬಿದ್ದಿರೋ ಆನೆಗಳು ಈಗ ಎಲ್ಲಾನ ಕಳ್ಳುಬಟ್ಟಿ ಮಾಡಿ ವಾಸನೆ ಅರ್ಧಕ್ಕರ್ಧ ಆನೆ ಕಾಟದಿಂದ ಈ ಕಳ್ಳುಬಟ್ಟಿ ಸಾರಾಯಿ ಮಾಡೋರೆಲ್ಲ. ಯಾಕೆಂದ್ರೆ ಎಂತ ಒಂದು ಡಿಸ್ಟೆನ್ಸ್ ಇರ್ಲಿ ವಾಸನೆ ಕಂಡು ಹಿಡ್ಕೊಂಡ್ಬಿಡುತ್ತೆ. ಇದು ಎಲ್ಲಿ ವಾಸನೆ ಬರ್ತಿದೆ, ಇದೇ ವಾಸನೆ ಅಂತ ಒಂದ್ಸತಿ ರಿಜಿಸ್ಟರ್ ಆಗ್ಬಿಟ್ರೆ 10 ಕಿಲೋಮೀಟರ್, 15 ಕಿಲೋಮೀಟರ್, 20 ಕಿಲೋಮೀಟರ್ ಬರೀ ಆ ವಾಸನೆಯಿಂದ ಎತ್ತು ಬಿಡುತ್ತೆ ಸೊಂಗಳಲ್ಲಿ. ಸೊ ಅಲ್ಲಿ ಬಂದೇ ಬರುತ್ತೆ. ಸೊ ಅರ್ಧಕ್ಕರ್ಧ ಒಂದಷ್ಟು ಆನೆ ಓಡಾಡುವಂತ ಕಾಡುಗಳಲ್ಲಿ ಯಾರ್ಯಾರು ಕಳ್ಳುಬಟ್ಟಿ ಸಾರಾಯಿಗಳು ಮಾಡ್ತಾ ಇದ್ರು, ಅರ್ಧಕ್ಕರ್ಧ ನಿಂತಿದ್ದಲ್ಲ ಬರೀ ಈ ಕುಡುಕ ಆನೆಗಳಿಂದಾನೆ. ಯಾಕಂದ್ರೆ ಎಲ್ಲರೂ ವಾಪಸ್ ಬಂದು ಅಲ್ಲಿ ಸೊಳ್ಳಾಕಿ ಕುಡಿದ್ಬಿಡೋದು. ಈ ತರನೂ ಆಗಿದೆ. ಸೊ ಆ ತರ ಮೂವ್ಮೆಂಟ್ಗಳಿರ್ತವೆ. ಬ್ಯೂಟಿಫುಲ್. ಬಟ್ ಎಲ್ಲ ಆನೆನೂ ಹಂಗಲ್ಲ, ಒಂದಷ್ಟು ಆನೆಗಳು ರುಚಿಗೆ ಬಿದ್ದುಬಿಟ್ಟು ಅಥವಾ ಒಂದು ಚಟ. ಒಂದ್ ಆನೆ ಇದ್ದಂಗೆ ಇನ್ನೊಂದು ಆನೆ ಇರಲ್ಲ. ಸೊ ಅದು ಎಲ್ಲಾನು ಯಾಕೆಂದ್ರೆ ಬುದ್ಧಿ, ಅಸಾಧ್ಯ ಬುದ್ಧಿ. ಬ್ಯೂಟಿಫುಲ್. ಇದು ಆ ಸೊಂಡ್ಲು ಎತ್ತಿ ಇದನ್ನ ಸೆನ್ಸ್ ಮಾಡೋದು ಅರ್ಜುನ ಕೂಡ ಸಾಯೋಕ್ಕಿಂತ ಸ್ವಲ್ಪ ಮುಂಚೆ ಅಂತಂದ್ರೆ ಆನೆ ಏನು ಇವರು ಟ್ರ್ಯಾಕ್ ಮಾಡ್ತಾ ಇದ್ರು, ಅದು ಆಲ್ರೆಡಿ ಮದ ಇತ್ತು. ಮದದ ವಾಸನೆ ಬರುತ್ತೆ. ಮದದ ವಾಸನೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಅಲರ್ಟ್ ಆಗಿ 3-4 ಸತಿ ಸೊಂಡ್ಲೆತ್ಕೊಂಡು ಆಲ್ರೆಡಿ ಅದಕ್ಕೆ ಗೊತ್ತಾಗ್ತಾ ಇತ್ತು ಇದು ಮದ ಇದೆ, ಮದದ ವಾಸನೆ ಹೊಡಿತಾ ಇತ್ತು. ಸೊ ಏನಾಗ್ಬಿಡುತ್ತೆ, ನಿಮಗೆ ಅಲ್ಲಿ ಆಲ್ರೆಡಿ ನಮಗೆ ಗೊತ್ತಾಗದೇ ಇರೋ ಇನ್ಫಾರ್ಮೇಶನ್ ಆಲ್ರೆಡಿ ಬಂದಿರುತ್ತೆ. ಇನ್ನೊಂದು ಸತಿ ನಂಗೆ ಜ್ಞಾಪಕ ಇದ್ದಂಗೆ ನಮ್ಮ ಈ ಕುಮ್ಕಿ ಆನೆಗಳು ಅರಣ್ಯ ಇಲಾಖೆಯವರು ಕರ್ಕೊಂಡು ಹೋಗಿ ಅದನ್ನ ಏನು ಕಾಡಾನೆ ಹಿಡಿಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಸತಿ ಇವ್ರ ಅರಣ್ಯ ಇಲಾಖೆಯವ್ರು ಏನ್ ಕೂತ್ಕೊಂಡು ಹೋಗ್ತಿರ್ತಾರಲ್ಲ, ಈ ಆನೆನೇ ಆಲ್ರೆಡಿ ಆ ಕಾಡಾನೆಗಳಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ, ನಾವು ಬರ್ತಾ ಇದೀವಿ ಇಲ್ಲಿ
ಇವ್ರಿಗೆ ಗೊತ್ತಾಗಲ್ಲ, ಅದು ಆಲ್ರೆಡಿ ಆನೆ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟಿರುತ್ತೆ ಈ ಸಿಸ್ಮಿಕ್ ವೈಬ್ರೇಷನ್ ಇನ್ಫ್ರಾಸಾನಿಕ್ ಸೌಂಡ್ ಅಲ್ಲಿ. 3-4 ದಿನ ಆದ್ರೂ ಕಾಡಾನೆ ಸಿಗ್ತಾನೆ ಇಲ್ಲ ಕೈಗೆ. ಬಟ್ ಬರೀ ಮನುಷ್ಯರು ಕಾರ್ನಲ್ಲಿ ಅಥವಾ ಇವರು ಗಸ್ತು ಪ್ಯಾಟ್ರೋಲ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕಾಡಾನೆ ಕಾಣುತ್ತೆ. ಆನೆ ಮೇಲೆ ಹೋಯ್ತು ಅಂದ್ರೆ ಅದಿರಲ್ಲ. ಅವಾಗ 3-4 ದಿನ ಆದ್ಮೇಲೆ ಡಾಕ್ಟರ್ಗಳು ಇವರು ಸೀನಿಯರ್ ಆಫೀಸರ್ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ ಈ ಕಾಡಾನೆಗಳು ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಿರೋದೇ ನಮ್ಮ ಈ ಸಾಕಾನೆಗಳು, ಕುಂಕಿಗಳು. ಸೊ ಈ ತರಾನು ಘಟನೆಗಳಿದೆ. ಕುಂಕಿ ಆನೆಗಳನ್ನೇ ಉಪಯೋಗ ಮಾಡದೆ ಆಮೇಲೆ ಹೋಗಿ ಟ್ರ್ಯಾಂಕ್ಯುಲೈಸ್ ಮಾಡಿ ಕಾಡಾನೆ ಹಿಡಿದಿರೋದು ಆಗಿದೆ ಅಲ್ಲೆಲ್ಲ. ಏನಕ್ಕೆ ಅಂತಂದ್ರೆ ಆನೆ ಫೈನಲಿ ಅವು ಮಾತಾಡ್ಕೊಳುತ್ತೆ. ನಮಗೆ ಆಗದೆ ಇರ್ಬೋದು, ಬಟ್ ಅವಕ್ಕೆ ಶಕ್ತಿ ಇದೆ. ಕರೆಕ್ಟ್, ಬ್ಯೂಟಿಫುಲ್ ವಿಚಾರ. ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ತುಂಬ ವಿಷಯಗಳು ಇವತ್ತೆಲ್ಲ ಸ್ಪೆಷಲ್ ವಿಷಯಗಳು ಅಂತ ಅನ್ಸೋದು. ಇದೇ ಥರ ಸಾಕಷ್ಟು ವಿಷಯಗಳನ್ನು ಜನರಿಗೆ ತಲುಪಿಸ್ತಾ ಹೋಗೋಣ. ಇದು ಬರೀ ಆನೆದಷ್ಟೇ ಅಲ್ಲ ವೀಕ್ಷಕರೇ, ಎಲ್ಲ ಪ್ರಾಣಿಗಳಲ್ಲೂ ಈ ಥರ ತುಂಬ ವಿಶೇಷ ಇದೆ. ಬರ್ಡ್ಸ್ಗಳಲ್ಲಿದೆ, ಆ್ಯನಿಮಲ್ಸಲ್ಲಿದೆ, ಹುಲಿಗಳಲ್ಲಿದೆ, ಸಣ್ಣ ಇಲಿಯಿಂದ ಹಿಡಿದು ದೈತ್ಯ ಪ್ರಾಣಿ ಆನೆವರೆಗೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಮತ್ತು ಅವೆಲ್ಲ ಬ್ರಿಲಿಯಂಟ್ಗಳೇ, ಯಾಕಂದರೆ ಅವರು ಶಾಲೆಗೆ ಹೋಗಿಲ್ಲ ಅಷ್ಟೇ ಅಥವಾ ವಿದ್ಯಾಭ್ಯಾಸ ಕಲ್ತಿಲ್ಲ. ನಮ್ಗೆ ಅನಿಸಿದ ತಕ್ಷಣವೇ ಅಮೇರಿಕಕ್ಕೆ ಹೋಗೋಕ್ಕೆ ಅವ್ರಿಗೆ ಫ್ಲೈಟ್ ಯೂಸ್ ಮಾಡೋಕ್ಕೆ ಬರಲ್ಲ, ಈ ಥರದ್ದೆಲ್ಲ ಇದ್ದರೆ. ಬಟ್ ಟೆರಿಟರಿ ಗೊತ್ತು, ಹೋಗುವ ದಾರಿ ಗೊತ್ತು, ಏನು ಮಾಡಬೇಕು ಅನ್ನೋದು ಗೊತ್ತು. ಈ ಎಲ್ಲ ವಿದ್ಯೆಗಳು ಪ್ರತಿ ಪ್ರಾಣಿಗಳಲ್ಲೂ ಇವೆ. ಅದೇ ಥರ ಸಾಕಷ್ಟು ವಿಚಾರಗಳನ್ನು, ಇನ್ನಷ್ಟು ಆ್ಯನಿಮಲ್ಸ್ಗಳ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗ್ತೀವಿ. ಮತ್ತಷ್ಟು ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ತುಂಬ ಥ್ಯಾಂಕ್ಸ್ ನಿಮ್ಮ ಸಮಯವನ್ನು ಕೊಟ್ಟು. ಏನಿಲ್ಲ ನೋಡಿ, ನಾನು ಹೇಳೋದಿಷ್ಟೇ, ನಾವು ಗ್ರೇಟ್ ಅಲ್ಲ. ಭೂಮಿಯ ಇತಿಹಾಸ ಅಂತ ತೆಗೆದ್ರೆ ಭೂಮಿ ಡೈನಾಸರ್ನು ನೋಡ್ತು, ಡೈನಾಸರ್ನು ಹೋಗಿದ್ದು ಆಯ್ತು. ಭೂಮಿ ಸಾವಿರಾರು ನೋಡ್ಬಿಟ್ಟಿದೆ. ಅದರಲ್ಲಿ ಒಂದು ಕಾಲು ಧೂಳಿನ ಸಮಾನ. ಅದು ಒಂದು ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವತ್ತೂ ದೊಡ್ಡವರಲ್ಲ, ನಾವು ಯಾವತ್ತೂ ಗ್ರೇಟ್ ಅಲ್ಲ. ಭೂಮಿ ಬದಲಾಗ್ತಾನೆ ಇರುತ್ತೆ. ಆಲ್ರೆಡಿ ತುಂಬಾ ಬದಲಾಗ್ಬಿಟ್ಟಿದೆ, ತುಂಬಾ ಬದಲಾವಣೆಗಳು ಆಗೋದಿದೆ. ಇದರಲ್ಲಿ ಒಂದು ಸಣ್ಣ ತುಣುಕು, ಸಣ್ಣ ಕಾಲು ಧೂಳು ಸಮ ನಾವು ಒಂದಲ್ಲ ಒಂದಿನ ಓಡ್ತೀವಿ. ನಾವು ಇರುವಷ್ಟು ದಿನ ನಮ್ಮ ಜೊತೆ, ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ಎಲ್ಲರ ಜೊತೆ ಇದ್ದು ಹೋದರೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದೇನೋ. ಅದೊಂದು ಪ್ರಯತ್ನ ಅಷ್ಟೇ. ನಾವೇ ಶಾಶ್ವತ, ನಾವೇ ಗ್ಯಾರಂಟಿ ಅಲ್ಲ. ಸೊ ಇದೇ ತರ ಆನೆಗಳು ಹೋಗ್ಬೋದು, ನಾವುಗಳು ಹೋಗ್ಬೋದು. ಬದಲಾವಣೆಗೆ ಯಾರು ತಕ್ಷಣ ಪ್ರಿಪೇರ್ ಆಗಿ ಸರ್ವೈವ್ ಅಥವಾ ಎವಾಲ್ವ್, ಅವನೇ ಎವಲ್ಯೂಷನ್. ಯಾರು ಎವಾಲ್ವ್ ಆಗ್ತಾರೋ ಮೋಸ್ಟ್ಲಿ ಉಳಿಯೋಕ್ಕೆ ಒಂದು ಚಾನ್ಸ್ ಸಿಕ್ಕಬಹುದು ಅಷ್ಟೇ. ಸೊ ಮನುಷ್ಯ ಒಂದು ಸಣ್ಣ ಭಾಗ ಅಷ್ಟೇ ಈ ಭೂಮಿ ಮೇಲೆ, ನಾವೇ ದೊಡ್ಡವರಲ್ಲ. ಇಷ್ಟು ನಾನು ಹೇಳ್ತೀನಿ. ಬ್ಯೂಟಿಫುಲ್. ಸಿಗೋಣ ಹಾಗಾದರೆ ಮುಂದೊಂದು ಸಂಚಿಕೆಯಲ್ಲಿ. ನಮಸ್ತೆ.